ನಿನ್ನನ್ನು ನರಕಾಸುರ ಎನ್ನುವುದಾಗಿ ಕರೆದರು. ಇದು ನಿನ್ನ ಹುಟ್ಟಿನ ಗುಟ್ಟು. ಇನ್ನು ನಿನ್ನ ಭಕ್ತಿಗೆ ಮೆಚ್ಚಿದಂತಹ ನಾನು ನಿನ್ನ ಮನದಿಚ್ಛೆಯನ್ನುಂಟು ಉಸಿರು ಉಸಿರು ಹರಿಯೇ ನಿನ್ನಯ ದಿವ್ಯ ಚರಣವ ಈಕ್ಷಿಸಿದ ಮೇಲೆ ದಿವ್ಯ ಚರಣವ ಈಕ್ಷಿಸಿದ ಮೇಲೆ ಇರುವುದೇ ಬದಲಾಸೆ ಮನದೇ, ಇರುವುದೇ ಬದಲಾಸೆ ಮನದಿಯೇ ನಿರತ ಎನ್ನಯ ಬೆಸರು ಧರೆಯೊಳಗೆ ಮೆರೆವಂತೆ, ನಿರತ ಎನ್ನಯ ಬೆಸರು ಧರೆಯೊಳಗೆ ಮೆರೆವಂತೆ ಇರಿಸುತ್ತ ಕರುಣವನು ಮುದದಿ ಆ ಅದೇ ಮೋಕ್ಷವನ್ನು ಸ್ವಾಮಿ. ಆದರೆ ನನಗೆ ಸಿಗುವ ಮೋಕ್ಷ ಕೇವಲ ನನ್ನ ಉದ್ಧಾರಕ್ಕಾಗಿ ಸ್ವಾಮಿ. ನನ್ನಂತೆಯೇ ಅನೇಕರು ತಮ್ಮ ಮನಸ್ಸುಗಳನ್ನ ಕತ್ತಲಲ್ಲಿ ಇರಿಸಿ ಅನೇಕ ದುಷ್ಕೃತ್ಯಗಳನ್ನ ಎಸಗುತ್ತಾರೆ ಸ್ವಾಮಿ. ಅಂತವರಿಗೆ ಪ್ರತಿ ವರ್ಷವೂ ಕತ್ತಲಿನಿಂದ ಬೆಳಕಿಗೆ ಹೋಗುವಂತಹ ಮಾರ್ಗವನ್ನ ತಿಳಿಸಬೇಕು ಸ್ವಾಮಿ. ಅಷ್ಟೇ ಅಲ್ಲ, ಇದೋ ಈ ಭೂಮಿಯ ಕುಮಾರನಾದಂತಹ ಪ್ರಕಾಶನ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಈಗ ಅರಿವಾಗಿದೆ, ನಿನ್ನ ಕಡೆಗೆ ಸತ್ಯಭಾಮೆಯೇ ನಮ್ಮ ತಾಯಿ ಸುಜಾತೆ ರೂಪ ನಿಮ್ಮಿರುವರಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೇನೆ. 16,000 ಹೆಣ್ಣು ಮಕ್ಕಳನ್ನ ಯಾವುದೇ ಕಾರಣವಿಲ್ಲದೆ ಕಾರಾಗೃಹದಲ್ಲಿ ಇರಿಸಿದ್ದೇನೆ ಸ್ವಾಮಿ. ನಾನು ಮಾಡಿದ ಘೋರ ಅಪರಾಧವು ಅದನ್ನ ಮನ್ನಿಸಿ ಅವರನ್ನ ಉದ್ಧರಿಸಬೇಕು, ಎಲ್ಲರಿಗೂ ಮಂಗಳವಾಗಬೇಕು. ಹಾಗೆ ಕರುಣಿಸಿ. ನರಕಾಸುರ, ಹಿಂದೆ ಆಗ್ಲೇ ಜಗದ ತ್ರಯೋದಶಿ, ಇನ್ನು ನಾಳೆ ಚತುರ್ದಶಿ. ತ್ರಯೋದಶಿಯನ್ನು ಉತ್ತರಿಸಿ ಚತುರ್ದಶಿ ಆಗುವಂತಹ ನರಕ ಚತುರ್ದಶಿ ಎನ್ನುವುದಾಗಿಯೇ ಲೋಕ ಕೊಂಡಾಡುವ ಹಾಗಾದರೆ ತನ್ಮೂಲಕ ನಿನ್ನ ಈ ಹೆಸರು ಎನ್ನುವುದು ಆಚಕ್ರಾರ್ಥವಾಗಿ ಬಾಳುವಂತಾಗಿದೆ ನರಕಾಸುರ. ಇನ್ನು ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಅಷ್ಟು ಮಾತ್ರ ಅಲ್ಲ, ತಂದೆ ತಾಯಂದಿರನ್ನ ಹೊಂದಿರುವಂತಹ ಮಕ್ಕಳಾಗಿರುತ್ತಾರೋ ಅವರು ತೈಲಾಗ್ನಿಂದನ ಸ್ನಾನವನ್ನು ಮಾಡುವುದರ ತನ್ಮುಖೇನ ಅವರ ಮನಸ್ಸಿನಲ್ಲಿ ಅವರ ಜೀವನದಲ್ಲಿ ಇರುವಂತಹ ಕತ್ತಲೆಯನ್ನು ಮಾತ್ರವಲ್ಲ, ಲೋಕದಲ್ಲಿ ಇರುವಂತಹ ಕತ್ತಲೆಯನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ದೀಪವನ್ನು ಹಚ್ಚುವುದರ ಮೂಲಕ ದೀಪದ ಹಬ್ಬವಾಗಿ ಇದನ್ನು ಆಚರಿಸಬೇಕು. ಲೋಕದ ತಂದೆ ತಾಯಂದಿರಾದಂತಹ ನೀರುವರನ್ನು ಯಾರು ಸ್ಮರಿಸುತ್ತಾರೋ ದೈವ ಅವರನ್ನು ಖಂಡಿತವಾಗಿಯೂ ರಕ್ಷಿಸುತ್ತಾನೆ ಎನ್ನುವಂತಹ ಸಂದೇಶ ಈ ಮೂಲಕ ಲೋಕಕ್ಕೆ ಹಬ್ಬನಿರಬೇಕಾ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ ಸ್ವಾಮಿ. ಆದರೆ ಒಂದು ಮಾತು, ಬರೇ ಕೇವಲ ಸಾಮಾನ್ಯವಾದಂತಹ ಸಾವಲ್ಲವಂತೆ ಮೋಕ್ಷಕ್ಕೆ ಮಾರ್ಗವಲ್ಲವಂತೆ. ಆದ್ದರಿಂದ ಕಟ್ಟ ಕಡೆಯದಾಗಿ ವೀರಾವೇಶದಿಂದ ನಿನ್ನಲ್ಲಿ ಮತ್ತೊಮ್ಮೆ ಹೋರಾಡಬೇಕು. ಆ ಮೂಲಕ ಸಾವನ್ನ ಮತ್ತು ಮೋಕ್ಷವನ್ನ ಪಡೆಯಬೇಕು. ನರಕಾಸುರನ ಮೋಕ್ಷ ಆದ ಹಾಗೆ ಯೋಚನೆ ಮಾಡಿ ನೋಡಿ. ಔತಕ ಎನ್ನುವಂತಹ ಪರ್ವತ, ಆ ಪರ್ವತದ ಮೇಲೆ ಸೆರೆಮನೆಯಲ್ಲಿ 16,100 ಮಂದಿ ಹೆಣ್ಮಕ್ಕಳು ಅವರನ್ನು ಉದ್ಧರಿಸುವಂತಹ ಭಾರ ನಿನ್ನದು ದೇವರೇ ಎನ್ನುವಂತಹ ಮಾತನ್ನ ಆಡಿದರು.
ಬೆಳಗುವಂತಾಗಬೇಕು. ಮತ್ತೆ ಹಾಗಂತ ಪ್ರಸಂಗ ಹಿಂಗೆ ಮುಗಿತು ಅಂತಲ್ಲ, ಇಲ್ಲವೇ ಇಲ್ಲವೇ. ಈ ಪ್ರಸಂಗ ಪ್ರಾರಂಭ ಆದದ್ದು ಬಹಳ ಹಳೆಯ ವಿಷಯದಿಂದ. ಎಲ್ಲಿಂದ ಹೇಳು? ಪ್ರಹ್ಲಾದ ಚರಿತ್ರೆ. ಅದರ ಪೂರ್ವದಲ್ಲಿ ಹಿರಣ್ಯಾಕ್ಷ ವಧೆ, ಪ್ರಹ್ಲಾದ ಚರಿತ್ರೆ, ಪಾರಿಜಾತ, ಆ ನಂತರದಲ್ಲಿ ನರಕಾಸುರ ಮೋಕ್ಷ. ಹಾಗಿದ್ದರೆ ಈ ಎಲ್ಲಾ ಪ್ರಸಂಗದಲ್ಲಿಯೂ ಸಾರುವಂತಹ ಸತ್ವ ತತ್ವ ಒಂದೇ. ಯಾರು ದೇವರಲ್ಲಿ ಮೊರೆ ಹೋಗುತ್ತಾರೋ ಅವರನ್ನ ದೇವ ಸದಾ ಪಾಲಿಸುತ್ತಾನೆ ಎಂಬುದನ್ನು. ಸಣ್ಣವನಾಗಿರುವಂತಹ ಪ್ರಹ್ಲಾದ ಆಗಲಿ, ಈ 16,300 ಮಂದಿ ಹೆಣ್ಣುಮಕ್ಕಳಾಗಲಿ, ಅವರನ್ನ ಪಾಲಿಸುವವ ದೇವನಾದಂತಹ ನಾನು. ಹಾಗಾಗಿ ಪಾರಿಜಾತದ ಪ್ರಸಂಗದ ಸವಿವರ ಇದು. ಪಾರಿಜಾತದ ಧಾಮ ಇಡೀ ಲೋಕಕ್ಕೆ ಹಬ್ಬಲಿ, ಎಲ್ಲರಿಗೂ ಶುಭವಾಗಲಿ. ಹಾಗಂತ ಇಷ್ಟೇ ಆಗಲಿಕ್ಕೆ ಇನ್ನೂ ಕೆಲಸ ಉಂಟು. ಸುವಸ್ತುಗಳನ್ನ ತೆಗೆದುಕೊಂಡು ಹೋಗಿ ದೇವರನ್ನು ಕೊಡಬೇಕು ಬೇಡ, ತಡ ಮಾಡುವುದಲ್ಲ, ಎಲ್ಲವನ್ನು ಸಂಗ್ರಹಿಸಿಕೊಂಡು ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ಭವನಾನದ ಸಂಸ್ಕೃತ ನಮೋ ನಮೋ. ನರಕಾಸುರ ಮೋಕ್ಷ. ಈ ನರಕಾಸುರ ಮೋಕ್ಷವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂಥವರು ಭಾರತದಿಂದ ಆಗಮಿಸಿದಂಥ ಶ್ರೀಯುತ KJ ಗಣೇಶ್. ಈ ಎಲ್ಲ ನಮ್ಮ ಕಲಾವಿದರಿಗೆ ನೃತ್ಯವನ್ನ, ಮಾತನ್ನ ಎಲ್ಲವನ್ನ ಹೇಳಿಕೊಟ್ಟು ನಿರ್ದೇಶಿಸಿ ಇವತ್ತು ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ಕಾರಣರಾದವರು ಶ್ರೀಯುತ KJ ಗಣೇಶ್ ಅವರು. ಯಾರವರು ಗೊತ್ತಾ? ಶಶಾಂಕ್ ಕಾಶಿ. ಇವರು ಈ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿಗೆ ಬಂದಿರುವಂತವರು. ನರಕಾಸುರ ಯಾರು ಗೊತ್ತಾ? ಪ್ರಸಂಗವನ್ನ ಮಾಡಬೇಕು, ಯಕ್ಷಗಾನವನ್ನ ಮಾಡಬೇಕು ಅಂತಾದವಾಗ ಅದಕ್ಕೆ ನನಗೆ ಸಹಾಯಕರಾಗಿ ನಿಂತು ಎಲ್ಲವನ್ನ ನೋಡಿಕೊಂಡು ಭಾಗವತರನ್ನ ಅವ್ರ ಮನೆಯಲ್ಲಿ ಇಟ್ಕೊಂಡು, ಶಶಾಂಕರನ್ನ ಕರ್ಕೊಂಡು ಬಂದು ಅವ್ರ ಮನೇಲಿ ಇಟ್ಕೊಂಡು ಭಾಗವತರ ಎಲ್ಲ ಆಗು ಹೋಗುಗಳನ್ನ ಎಲ್ಲ ಕೋಆರ್ಡಿನೇಟ್ ಮಾಡ್ತಿದ್ದವರು ಶ್ರೀಪಾದ. ಅವರ ಜೀನ್ಸ್ ಅಲ್ಲಿ ಯಕ್ಷಗಾನದ ರಕ್ತ ಹರಿತಾ ಇದೆ. ಅವರ ಅಜ್ಜ, ಅಣ್ಣ ಎಲ್ಲವರು ಕೊಟ್ಟೆ ಕುಳಿ ಮನೆತನದಲ್ಲಿ ಹುಟ್ಟಿ ಬೆಳೆದಂಥವಳು. ಸೊ ಉಷಾ ಇವತ್ತು ನಿಮ್ಮ ಮುಂದೆ ಸತ್ಯಭಾಮೆ ಹೇಳ್ತಾರೆ. ಮತ್ತೆ ಕನ್ನಡ ಕೂಟ ಅಲ್ಲ, ಬೇರೆ ಏರಿಯಾದಲ್ಲಿ ಯಕ್ಷಗಾನವನ್ನ ಕಲಿಸಬೇಕು, ಜನ ಕಲಿಬೇಕು ಅನ್ನುವಂಥದ್ದು ಒಂದು ಆಸೆ ಆಗಿತ್ತು. 2006ರಲ್ಲಿ ಭಾಗವತರು ಬಂದಾಗಿಂದ ನಾವು ಇಲ್ಲಿ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ವರ್ಕ್ಶಾಪನ್ನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆ ವರ್ಕ್ಶಾಪ್ಗಳಲ್ಲಿ ಕಲಿತಂಥ ಕೆಲವರಿದ್ದಾರೆ. ಅದ್ರ ಜೊತೆಗೆ ಮುಂಚೆಯೂ ಯಕ್ಷಗಾನದ ಅರಿವು ಇತ್ತು, ಅದರ ಕುಣಿತವನ್ನ ಅದನ್ನ ಕಲಿತಂಥವರು ನಮ್ಮ ಶಿವರಾಮ್. ಅದಾದ್ಮೇಲೆ
ಅದೇ ಹೇಳಿದ್ನಲ್ಲ ವರ್ಕ್ಶಾಪ್ ಮಾಡಿ ಕಲಿತು ಎಲ್ಲ ಮಾಡ್ತಂಥವ್ರು ಸಮರ್ಥ್ ಭೂಷಣ್ ಮತ್ತೆ ಮೇಘಾ. ನಮ್ಮ ಬೇರೆಯಲ್ಲಿ ಹುಟ್ಟಿದಂಥ ಪ್ರತಿಭೆಗಳು ಮೇಘಾ ಮತ್ತೆ ಸಮರ್ಥ್. ಥ್ಯಾಂಕ್ ಯು. ಸೊ ನರಕಾಸುರನಿಗೆ ಒಬ್ರು ಬೇಕು ಜೊತೆಗೆ, ಯಾಕಂದ್ರೆ ನರಕಾಸುರ ಅಂದ್ರೆ ರಾಜ ಅಲ್ವಾ, ಅವರಿಗೆ ಮುರಾಸುರನಾಗಿ ಬಂದಂಥವರು ಗೌತಮ್. ಯಕ್ಷಗಾನದ ಪದ್ಧತಿಯ ಪ್ರಕಾರ ಹಿಮ್ಮೇಳ ಮೊದಲು ಮುಮ್ಮೇಳ ಕೊನೆಯಲ್ಲಿ. ನಾನು ಊಟ ಮಾಡಿದ್ದೀನಿ ಭಾಗವತ ನಾನು ಬೈಬೇಡಿ. ನಾ ಕೇಕುಡ ಸರ್, ರಮೇಶ್ ಕೇಕುಡ ಅವರು ಯಕ್ಷಗಾನವನ್ನ ಉಳಿಸಿ ಬೆಳೆಸುವಂತ ಕಾರ್ಯವನ್ನ ಮಾಡ್ತಾ ಇರುವಂತವರು.